ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಉಲ್ಬಾಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BA 4th SEM SEP ಸ್ಟಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್, ಸಂಖ್ಯಾಶಾಸ್ತ್ರದ ಬಗ್ಗೆ ವಿವರಿಸ್ತಾ ಇದ್ದೀನಿ. ಹಿಂದಿನ ಅವಧಿಯೊಳಗ ಪ್ರಥಮ ದತ್ತಾಂಶ ಅಂದ್ರೆ ಏನು ಅನ್ನೋದನ್ನ ವಿವರಿಸಿದೆ. ಪ್ರಾಥಮಿಕ ದತ್ತಾಂಶದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ. ಈಗಿನ ಕ್ಲಾಸ್ನಲ್ಲಿ ಅದರ ಮುಂದಿನಿಂದ ಬರತಕ್ಕಂಥ ವಿಷಯ ದ್ವಿತೀಯ ದತ್ತಾಂಶಗಳ ಕುರಿತು ವಿವರಿಸ್ತಾ ಇದ್ದೇನೆ. ಪ್ರಾಥಮಿಕ ದತ್ತಾಂಶ ಮುಗಿದ ಅದರ ನಂತರ ಬರತಕ್ಕಂಥದ್ದೇ ದ್ವಿತೀಯ ದತ್ತಾಂಶಗಳು. ಇದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಅಂಶವಾಗೈತಿ. ಇಲ್ಲಿ ದ್ವಿತೀಯ ದತ್ತಾಂಶಗಳು ಅಂದ್ರೆ ಏನು ಅಂದ್ರೆ, ದ್ವಿತೀಯ ದತ್ತಾಂಶಗಳಂದ್ರೆ ಬೇರೆ ವ್ಯಕ್ತಿಗಳಿಂದ ಮೊದಲೇ ಸಂಗ್ರಹಿಸಲಾದ ಮಾಹಿತಿಗಳು ಎಂದರ್ಥ. ಇಂತಹ ಮಾಹಿತಿಗಳನ್ನ ಮತ್ತು ಅಂಕಿ ಸಂಖ್ಯೆಗಳನ್ನು ಈಗಾಗಲೇ ಪುಸ್ತಕದಲ್ಲಿ ಅಥವಾ ದಾಖಲೆಗಳಲ್ಲಿ ಸೇರ್ಪಡೆ ಆಗಿರ್ತಾವ. ಯಾವುದೇ ವಿಷಯ ಅಥವಾ ಸಮಸ್ಯೆ ಅಧ್ಯಯನ ಸಮಯದಲ್ಲಿ ಪುಸ್ತಕಗಳನ್ನು ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ಅಗತ್ಯವಾಗಿ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. ಆದರೆ ದ್ವಿತೀಯ ಆಧಾರ ಅಂಶಗಳು ಈಗಾಗಲೇ ದಾಖಲೆ ಲಭ್ಯ ಇರುವ ಮಾಹಿತಿಗಳಾಗಿರ್ತಾವ ಅಂತ ಹೇಳ್ತಾರೆ. ಅಂದ್ರೆ ದ್ವಿತೀಯ ದತ್ತಾಂಶ ಅಂದ್ರೆ ಬೇರೆದವರು ಯಾರಾದ್ರೂ ಮಾಹಿತಿ ಸಂಗ್ರಹಿಸ್ತಿರ್ತಾರ, ಪುಸ್ತಕ ಆಗ್ಲಿ, ದಾಖಲಾತಿಗಳಾಗ್ಲಿ, ಅಥವಾ ನ್ಯೂಸ್ ಪೇಪರ್ಸ್ಗಳಾಗ್ಲಿ, ಅಥವಾ ನಿಯತಕಾಲಿಕೆಗಳಾಗ್ಲಿ, ಇವುಗಳ ಮುಖಾಂತರ ನಾವು ಮಾಹಿತಿ ಪಡಿತಕ್ಕಂಥ ನಾವೇನು ಕರಿತೀವಿ, ದ್ವಿತೀಯ ದತ್ತಾಂಶಗಳು ಅಂತ ಕರಿತೀವಿ. ಅಂದ್ರೆ ಈಗಾಗಲೇ ಅದನ್ನ ಮೊದಲು ಯಾರೋ ಮಾಹಿತಿ ಸಂಗ್ರಹಿಸಿರ್ತಾರೆ, ಆ ಮಾಹಿತಿಯನ್ನು ನಾವು ಪಡೆದ ಮತ್ತು ಮಾಹಿತಿಗಳನ್ನ ದತ್ತಾಂಶಗಳನ್ನ ಸಂಗ್ರಹಿಸ್ತಕ್ಕಂಥದ್ದು, ಅದಕ್ಕೆ ನಾವು ದ್ವಿತೀಯ ದತ್ತಾಂಶಗಳು ಅಂತ ಕರಿತೀವಿ. ಅಂದ್ರೆ ಈಗಾಗಲೇ ಹೇಳ್ಯಾರ ಅವರು, ಇಂಥ ಮಾಹಿತಿಗಳು ಮತ್ತು ಅಂಕಿ ಸಂಖ್ಯೆಗಳು ಈಗಾಗಲೇ ಪುಸ್ತಕದಲ್ಲಿ ಅಥವಾ ದಾಖಲೆಗಳಲ್ಲಿ ಸೇರ್ಪಡೆ ಆಗಿರ್ತಾವ, ಅವುಗಳಿಗೆ ನಾವೇನು ಕರಿತೀವಿ, ದ್ವಿತೀಯ ದತ್ತಾಂಶ, ಸೆಕೆಂಡರಿ ಡಾಟಾ ಅಂತ ಕರಿತೀವಿ. ಇದು ಬರ್ತಕ್ಕಂಥದ್ದು. ಇನ್ನು ದ್ವಿತೀಯ ದತ್ತಾಂಶಗಳಲ್ಲಿ ಕೂಡ ಎರಡು ಮೂಲಗಳಿದಾವೆ. ಎರಡು ಮೂಲ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು. ಒಂದನೇದ್ದು ಪ್ರಕಟಿತ ಮೂಲ, ಎರಡನೇದ್ದು ಅಪ್ರಕಟಿತ ಮೂಲಗಳು ಅಂತ ಬರ್ತಾವ. ಇಲ್ಲಿ ಎರಡು ಪ್ರಮುಖ ಮೂಲಗಳಾಗಿ ಕಂಡು ಬರ್ತಕ್ಕಂಥದ್ದು. ಒಂದನೇದ್ದು ಪ್ರಕಟಿತ ಮೂಲಗಳು ಅಂದ್ರೆ ಪಬ್ಲಿಷ್ಡ್ ಸೋರ್ಸಸ್ ಅಂತ ಕರಿತೀವಿ. ಅಂದ್ರೆ ಇದು ಯಾವ್ಯಾವ ಬರ್ತದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ವಿವಿಧ ಪ್ರಕಟಣೆಗಳು. ಅಂದ್ರೆ ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಸ್ಥಳೀಯ ಸರ್ಕಾರಗಳು ಪ್ರಕಟಣೆ ಮಾಡಿರ್ತಕ್ಕಂಥ ಒಂದಿಷ್ಟು ವಿಷಯಗಳು ಕೂಡ ಇಲ್ಲಿ ಬರ್ತಾವ. ಇದಕ್ಕೆ ನಾವು ಪ್ರಕಟಿತ ಮೂಲಗಳು ಅಂತ ಕರಿತೀವಿ. ವಿವಿಧ ಪ್ರಕಟಣೆಗಳು ಒಂದನೇದ್ದು. ಇನ್ನೆರಡನೇದ್ದು ವಿದೇಶಿ ಸರ್ಕಾರಗಳು ಮತ್ತು ಅಂತಾರಾಷ್ಟ್ರೀಯ ಸರ್ಕಾರಗಳು ಪ್ರಕಟಿಸಿರ್ತಕ್ಕಂಥ ಮೂಲಗಳು, ಇವು ಕೂಡ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ. ಇನ್ನು ಮೂರನೇದ್ದು ತಾಂತ್ರಿಕ ಮತ್ತು ವ್ಯಾಪಾರ ವೃತ್ತಿ ಪತ್ರಿಕೆಗಳು ಅಂದ್ರೆ ಜರ್ನಲ್ಸ್ ಅಂತ ಕರಿತೀವಿ. ಇದ್ರ ಮುಖಾಂತರ ಕೂಡ ನಾವು ಮಾಹಿತಿಯನ್ನ ಸಂಗ್ರಹ ಮಾಡ್ತೀವಿ. ಇನ್ನು ನಾಲ್ಕನೇದ್ದು ಪುಸ್ತಕಗಳು, ನಿಯತಕಾಲಿಕೆಗಳು ಮತ್ತು ವರ್ತಮಾನ ಪತ್ರಿಕೆಗಳು. ಅಂದ್ರೆ ನ್ಯೂಸ್ ಪೇಪರ್ ಬರಲಿ, ವಾರ ಪತ್ರಿಕೆ ಬರಲಿ, ತಿಂಗಳ ಪತ್ರಿಕೆಗಳು ಬರಲಿ, ಅಥವಾ ಮ್ಯಾಗಝಿನ್ಸ್ ಬರಲಿ, ಇವುಗಳ ಮುಖಾಂತರ ಕೂಡ ನಾವೇನ್ ಮಾಡ್ತೀವಿ, ಇಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡ್ತೀವಿ. ಇದು ಒಂದು. ಇನ್ನು ಉದ್ಯಮ, ಕೈಗಾರಿಕೆ, ಬ್ಯಾಂಕುಗಳು ಮುಂತಾದವುಗಳಿಗೆ ಸಂಬಂಧಿಸಿದ ವಿವಿಧ ವರದಿಗಳು ಮತ್ತು ಪ್ರಕಟಣೆಗಳು, ಇದ್ರ ಮುಖಾಂತರ ಕೂಡ ನಾವು ಮಾಹಿತಿಯನ್ನ ಸಂಗ್ರಹಿಸ್ತೀವಿ. ಉದಾಹರಣೆ ಉದ್ದಿಮೆ, ಕೈಗಾರಿಕೆಗಳನ್ನ ತೆಗೆದುಕೊಂಡ್ರೆ ಅದರದ್ದು ಕೂಡ ಏನ್ ಮಾಡ್ತದ, ಅದು ಒಂದು ವರ್ಷದ ವರದಿ ಅಂತ ಪ್ರಕಟಣೆಗೊಳಿಸ್ತದ. ಅದರ ಮುಖಾಂತರ ಕೂಡ ಮಾಹಿತಿಯನ್ನು ಸಂಗ್ರಹಿಸಬಹುದು, ಬ್ಯಾಂಕ್ಗಳಾಗ್ಲಿ, ಇವೆಲ್ಲ ಬರತಕ್ಕಂಥದ್ದು. ಇನ್ನು ಆರನೇದು ಸಂಶೋಧಕರು, ಅರ್ಥಶಾಸ್ತ್ರಜ್ಞರು, ಸಮಾಜ ವಿಜ್ಞಾನಿಗಳು ಮತ್ತು ವಿಶ್ವವಿದ್ಯಾನಿಲಯಗಳು ತಯಾರಿಸಿದ ವರದಿಗಳು. ಅಂದ್ರೆ ಇವು ಕೂಡ ಇಲ್ಲಿ ಏನಾಗ್ತಾವ್ರಿ, ದ್ವಿತೀಯ ದತ್ತಾಂಶಗಳಾಗಿ ಕಂಡು ಬರತಕ್ಕಂಥ ಪ್ರಮುಖ ಪ್ರಕಟಿತ ಮೂಲಗಳಾಗಿ ಬರತಕ್ಕಂಥವು. ಇನ್ನು ನಂತರ ಬರ್ತಕ್ಕಂಥದ್ದು ಅದೇ ರೀತಿ ಅದರದ ಪ್ರಕಟಿತ ಮೂಲಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು ಈ ರೀತಿಯಾಗಿರ್ತಾವ. ಇನ್ನು ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಅಂದ್ರೆ ಅಪ್ರಕಟಿತ ಮೂಲಗಳು ಯಾವ ಬರ್ತಾವ, ಅನ್ಪಬ್ಲಿಷ್ಡ್ ಸೋರ್ಸಸ್ ಅಂತ ಕರಿತೀವಿ. ಎರಡನೇದು ಅಪ್ರಕಟಿತ ಮೂಲಗಳು ಯಾವ ಬರ್ತಾವ, ಸರ್ಕಾರಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಲಭ್ಯ ಇರುವ ದಾಖಲೆಗಳು ಮತ್ತು ಕಡತಗಳು. ಅಂದ್ರೆ ಸರ್ಕಾರಿ ಆಗ್ಲಿ ಮತ್ತು ಖಾಸಗಿ ಕಚೇರಿಗಳಲ್ಲಿ ಲಭ್ಯವಾಗ್ತಕ್ಕಂಥ ಮಾಹಿತಿ. ಇನ್ನು ಎರಡನೇದ್ದು ವಿಶ್ವ ವಿದ್ಯಾನಿಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳು ನಡೆಸಿರುವ ಅಧ್ಯಯನ, ಇದು ಕೂಡ ಬರ್ತಕ್ಕಂಥದ್ದು. ಇನ್ನು ಮೂರನೇದು ಇದ್ರಾಗ ಸಾರ್ವಜನಿಕ ದಾಖಲೆಗಳು ಮತ್ತು ಅಂಕಿ ಸಂಖ್ಯೆಗಳು, ಇವೆಲ್ಲ ಬರತಕ್ಕಂಥವೇನ್ರಿ ಅಪ್ರಕಟಿತ ಮೂಲಗಳು. ಇದು ಕೂಡ ದ್ವಿತೀಯ ದತ್ತಾಂಶದ ಒಂದು ಮೂಲವಾಗಿ ಕಂಡು ಬರತಕ್ಕಂಥದ್ದು. ಇನ್ನು ಅನುಕೂಲತೆಗಳು ಏನೇನದಾವ ಇದ್ರು, ದ್ವಿತೀಯ ದತ್ತಾಂಶದ ಅನುಕೂಲತೆಗಳು ಏನೇನು ಕಂಡು ಬರ್ತಾವ ಅಂದ್ರೆ ಸಿದ್ಧ ಮಾಹಿತಿ ಅಂತ ಕರೀತಾರೆ. ಯಾಕಂದ್ರೆ ದ್ವಿತೀಯ ಆಧಾರ ಅಂಶಗಳ ಮೂಲಗಳಲ್ಲಿ ಮಾಹಿತಿ ಸಿದ್ಧವಾಗಿ ಲಭ್ಯವಿರುತ್ತದೆ. ಕ್ಷೇತ್ರ ಮಟ್ಟದಲ್ಲಿ ಅದನ್ನು ಮತ್ತೊಮ್ಮೆ ಸಂಗ್ರಹಿಸುವ ಸಮಸ್ಯೆ ಇರುವುದಿಲ್ಲ. ಅಂದ್ರೆ ಮಾಹಿತಿ ಸಂಗ್ರಹಣೆ ಮಾಡ್ಬೇಕಾದ್ರೆ ಆಲ್ರೆಡಿ ಮಾಹಿತಿ ಯಾರೋ ಸಂಗ್ರಹಣೆ ಮಾಡಿರ್ತಾರೆ, ಅದನ್ನ ನಾವೇನ್ ಮಾಡ್ತೀವಿ, ಮಾಹಿತಿಯಲ್ಲಿ ಆಲ್ರೆಡಿ ಸಿದ್ಧವಾಗಿರ್ತದೆ, ಆ ಮಾಹಿತಿಯನ್ನು ತೆಗೆದುಕೊಂಡು ನಾವು ಮಾಹಿತಿಯನ್ನ ಸಂಗ್ರಹಿಸ್ತೀವಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರಂಗಿಲ್ಲ. ಪ್ರಾಥಮಿಕ ದತ್ತಾಂಶ ಆದ್ರೆ ನಾವೇ ಹೋಗಿ ಏನ್ ಮಾಡ್ಬೇಕ್ರಿ, ಮಾಹಿತಿಯನ್ನ ಪ್ರಥಮವಾಗಿ ಕಲೆ ಹಾಕ್ಬೇಕು. ಆದ್ರೆ ಇಲ್ಲಿ ಏನಾಗಿರ್ತದ, ಬೇರೆ ವ್ಯಕ್ತಿಗಳಾಗ್ಲಿ ಅಥವಾ ಯಾರೋ ಸರ್ಕಾರ ಆಗ್ಲಿ ಅಥವಾ ಯಾರೋ ಇಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿರ್ತಾರೆ, ಆ ಮಾಹಿತಿಯನ್ನು ಪಡೆದು ನಾವಿಲ್ಲಿ ಮತ್ತೆ ಮಾಹಿತಿಯನ್ನ ಸಂಗ್ರಹಿಸ್ತೀವಿ ಮತ್ತೊಮ್ಮೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಕಂಡು ಬರಂಗಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎರಡನೇದು ಸಮಯ ಮತ್ತು ವೆಚ್ಚದ ಉಳಿತಾಯ.
ಈ ಪ್ರಕಟಿತ ಮತ್ತು ಅಪ್ರಕಟಿತ ಮೂಲಗಳಲ್ಲಿ ಕೂಡ ಮಾಹಿತಿ ದೊರೆಯುವುದರಿಂದ ದ್ವಿತೀಯ ಆಧಾರಾಂಶಗಳಲ್ಲಿ ಸಂಗ್ರಹಣೆಯ ಸಮಯ ಮತ್ತು ವೆಚ್ಚ ಉಳಿತಾಯ ಆಗ್ತದೆ. ಅಂದ್ರೆ ಇಲ್ಲಿ ನಾವು ಹೋಗಿ ಪ್ರಾಥಮಿಕ ದತ್ತಾಂಶದಲ್ಲಿ ನಾವೇ ಖರ್ಚು ವೆಚ್ಚ ಮಾಡಬೇಕು, ನಾವೇ ಸಮಯಾವಕಾಶ ಕೊಡಬೇಕು. ಆದ್ರಲ್ಲಿ ಆ ರೀತಿ ಅಲ್ಲ, ಇಲ್ಲಿ ಯಾರೋ ಮಾಹಿತಿಯನ್ನು ಸಂಗ್ರಹಿಸಿರ್ತಾರ, ಆ ಮಾಹಿತಿಯನ್ನು ಪಡಿತೀವಿ. ಹಾಗಾಗಿ ಇಲ್ಲಿ ಸಮಯ, ವೆಚ್ಚ ಮತ್ತು ಉಳಿತಾಯ ಕೂಡ ಕಂಡು ಬರ್ತದೆ. ಸಮಯದ ಉಳಿತಾಯ ಕಂಡು ಬರ್ತದೆ, ಖರ್ಚು ವೆಚ್ಚ ಉಳಿತಾಯ ಆಗ್ತದೆ, ಮತ್ತು ನಮಗೆ ಬೇಕಾದಂತ ಮಾಹಿತಿ ಕೂಡ ಸಡನ್ಲಿ ಸಿಗ್ತದೆ. ಹಾಗಾಗಿ ಇದು ಕೂಡ ಅದರ ಒಂದು ಅನುಕೂಲತೆ. ಈ ನಂತರ ಮೂರನೇದ್ದು ನಿಖರ ಮಾಹಿತಿ. ಅಂದ್ರೆ ದ್ವಿತೀಯ ದತ್ತಾಂಶದಲ್ಲಿ ಈಗಾಗಲೇ ಸಂಗ್ರಹಿಸಲಾಗಿದ್ದು ಅಧಿಕೃತ ದಾಖಲೆಗಳ ರೂಪದಲ್ಲಿ ಇರುವುದರಿಂದ ಅದು ಹೆಚ್ಚು ನಿಖರವಾಗಿರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಈಗಾಗಲೇ ಮಾಹಿತಿಯನ್ನು ಸಂಗ್ರಹಿಸಿರ್ತಾರ, ಅಧಿಕೃತವಾಗಿ ದಾಖಲೆಗಳು ಕೂಡ ಇರ್ತಾವ. ಹಾಗಾಗಿ ಇದು ನಿಖರ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇದು ಒಂದು. ಇನ್ನಿದ್ರ ಮಿತಿಗಳು ಬರ್ತಾವ. ಇಷ್ಟೆಲ್ಲ ಅನುಕೂಲತೆಗಳನ್ನು ಹೊಂದಿದ್ರು ಕೂಡ ಒಂದಿಷ್ಟು ಮಿತಿಗಳನ್ನು ಕೂಡ ಹೊಂದಿದೆ. ಸೂಕ್ತವಲ್ಲದಿರಬಹುದು ಅಂತ ಹೇಳ್ತಾರೆ. ಅಂದ್ರೆ ದ್ವಿತೀಯ ದತ್ತಾಂಶದ ಹಿಂದೆ ಸಂಗ್ರಹಿಸಲಾದ ಮಾಹಿತಿಗಳಾಗಿರ್ತವ, ಆದ್ರಿಂದ ಈಗಿನ ಸಮಸ್ಯೆಗೆ ಅಧ್ಯಯನಕ್ಕೂ ಸೂಕ್ತವಾಗಿರಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಯಾರೋ ಹಿಂದೆ ಸಂಗ್ರಹಿಸಿರ್ತಾರೆ, ಆದ್ರೆ ನಮಗೆ ಈ ಪ್ರಸ್ತುತವಾಗಿ ಬೇಕಾದಂತ ಮಾಹಿತಿ ಸಿಗಂಗಿಲ್ಲ. ಹಳೆಯ ಮಾಹಿತಿಯನ್ನು ಇಟ್ಕೊಂಡು ನಾವೀಗ ಸೂಕ್ತ ಪರಿಹಾರ ಕೈಗೊಳ್ತೀವಿ ಅಂದ್ರೆ ಅಸಾಧ್ಯ ಅಂತ ಹೇಳ್ತಾರೆ. ಹಾಗಾಗಿ ಇದು ಸೂಕ್ತವಾಗಿರುವುದಿಲ್ಲ ಅವನ್ನೇ ಒಂದು ಅಂಶ. ಇನ್ನು ವೈಯಕ್ತಿಕ ಪಕ್ಷಪಾತತೆ ಎರಡನೇದು. ದ್ವಿತೀಯ ದತ್ತಾಂಶ ಸಂಗ್ರಹಣೆಯಲ್ಲಿ ಪರೀಕ್ಷಕರು ವೈಯಕ್ತಿಕ ಪಕ್ಷಪಾತದಿಂದ ವರ್ತಿಸಿರುವ ಸಾಧ್ಯತೆ ಇರ್ತದೆ. ಹೌದಾ? ಇಲ್ಲಿ ಕೂಡ ಏನ್ ಮಾಡ್ಬೋದು, ಅವರು ನಮಗೆ ಬೇಕಾದಂತ ವ್ಯಕ್ತಿ ಅಥವಾ ಬೇಡವಾದ ವ್ಯಕ್ತಿ ಇದ್ದಂದ್ರಲ್ಲಿ ಆ ಮಾಹಿತಿ ಕೂಡ ತಪ್ಪಿರ್ಬೋದು. ಆ ಮಾಹಿತಿಯನ್ನು ಕಲೆ ಹಾಕಿ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ ಅಂದ್ರೆ ನಮ್ಮ ಮಾಹಿತಿ ಕೂಡ ಇಲ್ಲಿ ತಪ್ಪಾಗ್ತದೆ. ಹಾಗಾಗಿ ವೈಯಕ್ತಿಕ ವೈಯಕ್ತಿಕವಾಗಿ ಪಕ್ಷಪಾತತೆ ಇರುವುದರಿಂದಲೂ ಕೂಡ ಮಾಹಿತಿ ಸಮರ್ಪಕವಾಗಿ ಸಿಗದೇ ಇರಬಹುದು ಅಂತ ಹೇಳ್ತಾರೆ. ಇದು ಒಂದು. ಆಮೇಲೆ ಸರಿಯಲ್ಲದ ವಿಧಾನಗಳು ಅಂತ ಹೇಳ್ತಾರೆ. ಯಾಕಂದ್ರೆ ದ್ವಿತೀಯ ದತ್ತಾಂಶಗಳನ್ನು ಸೂಕ್ತವಲ್ಲದ ವಿಧಾನಗಳಿಂದ ಸಂಗ್ರಹಿಸಬಹುದು. ಆದ್ದರಿಂದ ಅಗತ್ಯವಿರುವ ಮಾಹಿತಿ, ಸಾರ ಇವುಗಳಲ್ಲಿ ದೊರೆಯದಿರುವ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಅದನ್ನ ಬೇರೆ ಯಾರೋ ಕಲೆ ಹಾಕಿರ್ತಾರೆ, ಆ ಮಾಹಿತಿನ ತೆಗೆದುಕೊಂಡು ನಾವು ಏನ್ ಮಾಡ್ತೀವಿ, ಇಲ್ಲಿ ನಮಗ್ ಬೇಕಾದಂತ ದತ್ತಾಂಶಗಳನ್ನ ಸರಿಯಾಗಿ ತಯಾರು ಮಾಡ್ತೀವಿ ಅಂತ ಇಟ್ಕೊಡ್ರಿ. ಆದ್ರೆ ಸರಿಯಲ್ಲದ ವಿಧಾನ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಕಾದಂತ ಮಾಹಿತಿ ತಮಗೆ ಯಾವ ರೀತಿ ಬೇಕು ಆ ರೀತಿ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಆದ್ರೆ ನಾವು ಅದನ್ನೇ ಇಟ್ಕೊಂಡು ಮಾಹಿತಿಯನ್ನು ಇಲ್ಲಿ ಮುಂದುವರಿಸ್ತೀವಿ ಅಂದ್ರೆ ತಪ್ಪಾಗ್ತದ ಅಂತ ಹೇಳ್ತಾರೆ. ಹಾಗಾಗಿ ಇದು ಸರಿಯಲ್ಲದ ವಿಧಾನಗಳು ಅಂತ ಹೇಳ್ತಾರೆ. ಇದು ಒಂದು. ನಂತರ ಐದನೇದು ನಿಖರತೆಯ ಕೊರತೆ. ಅಂದ್ರೆ ಯಾವುದೋ ನಿರ್ದಿಷ್ಟ ಉದ್ದೇಶಗಳಿಗೆ ತುರ್ತು ವಿಧಾನಗಳಲ್ಲಿ ಈ ಆಧಾರ ಅಂಶಗಳನ್ನು ಸಂಗ್ರಹಿಸಿರುವ ಸಾಧ್ಯತೆ ಇರ್ತದೆ. ಆದ್ರಿಂದ ಇವುಗಳು ನಿಖರತೆಯ ಕೊರತೆ ಹೆಚ್ಚಿರ್ತದೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ಮಾಹಿತಿ ಕಲೆ ಹಾಕಿರ್ತಾರೆ ಅನ್ನೋದು ನಿಖರವಾಗಿ ಹೇಳಕ್ಕಾಗಿಲ್ಲ. ಹಾಗಾಗಿ ಇದು ನಿಖರತೆ ಕೊರತೆ ಕಂಡು ಬರ್ತದ ಅಂತ ಹೇಳ್ತಾರೆ. ಲಾಸ್ಟ್ ಒನ್ ಇದ್ರಾಗ ಅಲ್ಪಾವಧಿ. ಅಂದ್ರೆ ದ್ವಿತೀಯ ದತ್ತಾಂಶಗಳು ಅಲ್ಪಾವಧಿಯನ್ನು ಒಳಗೊಂಡಿರಬಹುದು. ಆದ್ದರಿಂದ ಬಹಳ ವ್ಯಾಪಕವಾದ ಅಧ್ಯಯನಕ್ಕೆ ಮತ್ತು ವಿಸ್ತೃತವಾದ ಗುರಿಗಳನ್ನು ತಲುಪಲು ಅವು ಸೂಕ್ತವಾಗಿರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ದ್ವಿತೀಯ ದತ್ತಾಂಶಗಳು ಅಲ್ಪಾವಧಿಯನ್ನ ಒಳಗೊಂಡಿರ್ತಾವೆ. ಯಾಕಂದ್ರೆ ಅವು ಯಾರು ಸಂಗ್ರಹಿಸಿರ್ತಾರೆ, ನಮ್ಗೆ ಕಡಿಮೆ ಸಮಯಾವಕಾಶದಲ್ಲಿ ಸಿಗ್ತದೆ. ಆಮೇಲೆ ಬಹಳ ವ್ಯಾಪಕವಾದ ಅಧ್ಯಯನಕ್ಕೆ ಮತ್ತು ವಿಸ್ತೃತವಾದ ಗುರಿಯನ್ನ ತಲುಪಲು ಅವು ಸೂಕ್ತವಾಗಿರಂಗಿಲ್ಲ ಅಂತ ಹೇಳ್ತಾರೆ. ಯಾರೋ ಕಲೆ ಹಾಕಿದ್ದನ್ನು ನಾವು ತೆಗೆದುಕೊಂಡು ಅಲ್ಪಾವಧಿಯೊಳಗೆ ನಮಗೆ ಬೇಕಾದಂತ ಮಾಹಿತಿಯನ್ನ ಸಂಗ್ರಹಿಸ್ತೀವಿ. ಹಾಗಾಗಿ ಇದು ಸಮರ್ಪಕವಾಗಿರಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿಯಾಗಿ ಬರ್ತಕ್ಕಂಥದ್ದು ಏನ್ರಿ ದ್ವಿತೀಯ ದತ್ತಾಂಶಗಳಂದ್ರೇನು? ದ್ವಿತೀಯ ದತ್ತಾಂಶಗಳಲ್ಲಿ ಬರ್ತಕ್ಕಂಥ ಮೂಲಗಳು ಪ್ರಕಟಿತ ಮೂಲ, ಅಪ್ರಕಟಿತ ಮೂಲ, ಅನುಕೂಲತೆ, ಮಿತಿಗಳು. ಈ ರೀತಿಯಾಗಿ ಬರ್ತಕ್ಕಂಥದ್ದು ಏನಿದು ದ್ವಿತೀಯ ದತ್ತಾಂಶದ ಕುರಿತು ನಾ ಕೊಟ್ಟಂತ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ನನ್ನ ಒಂದು ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.